ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಕ್ರಿಸ್ಪಿಯಾಗಿರೋ ಚಕ್ಲಿ ಮಾಡೋದು. ಈಗ ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರಿಗಡಲೆನ ತೊಗೊಂಡೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ಫಸ್ಟು ಈ ಥರ ಪೌಡರ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ಈ ಥರ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚಕ್ಲಿಗೆ ನೈಸ್ ಪೌಡರ್ ಸಿಗುತ್ತೆ, ಆಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಅದಕ್ಕೆ ಇದನ್ನು ಫಸ್ಟು ಫಿಲ್ಟರ್ ಮಾಡ್ಕೋಬೇಕು. ಆಮೇಲೆ 1 ಕಪ್ ಹುರಿಗಡಲೆ ಪೌಡರ್ಗೆ 2 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ನಿಮ್ಗೊಂಚೂರು ಜಾಸ್ತಿ ಬೇಕು ಅಂತಂದರೆ ಒಂಚೂರು ಜಾಸ್ತಿನೂ ಹಾಕ್ಕೋಬೋದು. ಆಮೇಲೆ ಒಂಚೂರು ಓಮ್ ಕಾಳು, ಆಮೇಲೆ ಸ್ವಲ್ಪ ಖಾರ ಪುಡಿನೂ ಅಷ್ಟೇ. ನಿಮಗೆ ಒಂಚೂರು ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟನ್ನು ಇದಕ್ಕೆ ಫಸ್ಟಿಗೆ ನೀವು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಇದಕ್ಕೆ ಒಂಚೂರು ತುಪ್ಪನೂ ಆ್ಯಡ್ ಮಾಡಿಕೊಂಡು ಅದು ಒಂಚೂರು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು. ಅದಾದಮೇಲೆ ನಾವು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಾನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡೆ. ಇದು ತುಪ್ಪ ನೀವು ಆ್ಯಡ್ ಮಾಡೋದ್ರಿಂದ ನಿಮಗೆ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿದ್ಮೇಲೆ ನಾನು ತೋರಿಸ್ತೇನೆ ರೀ ಯಾವ ಥರ ಆಗಬೇಕು ಅಂತ. ಇದೊಂದು ಸ್ವಲ್ಪ ಈ ಥರ ಅಂಟಾಗಿ ಬರಬೇಕು. ಇಷ್ಟು ಅಂಟು ಬರೋ ಅಷ್ಟಕ್ಕೆ ತುಪ್ಪ ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕ್ಬೇಡಿ, ತೀರಾ ಕಡಿಮೆನೂ ಹಾಕೋದಕ್ಕೆ ಹೋಗಬೇಡಿ ತುಪ್ಪ. ಆಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಇದೂ ಅಷ್ಟೇ, ನೀವು ನೀರು ಒಂದೇ ಸಲ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಿ. ಇದು ಎಷ್ಟು ಹದ ಬರಬೇಕು ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅಷ್ಟು ಹದ ಬರೋವರೆಗೂ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿ ಬಂದಿದೆ ತುಂಬ ಇದು. ಆಮೇಲೆ ಕಲರಲ್ಲೂ ನಿಮಗೆ ನೋಡಿ ಅದು ಶೈನ್ ಹೊಡಿತಾ ಇದೆ, ಯಾಕಂದರೆ ತುಪ್ಪ ಹಾಕಿದ್ವಲ್ಲ ಅದಕ್ಕೆ. ನೋಡಿ ಆಮೇಲೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು. ಈಗ ಇಷ್ಟಾದಮೇಲೆ ನಾವು ಚಕ್ಲಿನ ಒತ್ಕೋಬೇಕು. ಅದಕ್ಕೆ ನಾನು ಚಕ್ಲಿ ಮಣೆ ತೊಗೊಂಡೆ. ಇಲ್ಲಿ ಚಕ್ಲಿ ಮಣೆಗೆ ನೀವು ಸ್ವಲ್ಪ ಆಯಿಲ್ ಸವರ್ಕೋಬೇಕು. ಫಸ್ಟಿಗೆ ಆಯಿಲ್ ಸವರೋದ್ರಿಂದ ನಿಮಗೆ ಅದು ಹಿಟ್ಟು ಚಕ್ಲಿ ಮಣೆಗೆ ಅಂಟ್ಕೊಳ್ಳಲ್ಲ. ಅದಾದಮೇಲೆ ನೀವು ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಆಮೇಲೆ ಚಕ್ಲಿನ ಒತ್ಕೋಬೇಕು. ನಾನಿಲ್ಲಿ ಒಂದು ಯೂಸ್ ಆಗಿರೋ ಆಯಿಲ್ದು ಕವರ್ ಇರುತ್ತಲ್ಲ ಅದು ತೊಗೊಂಡಿದ್ದೇನೆ. ಅದು ತೊಗೊಳೋದ್ರಿಂದ ನಿಮಗೆ ಅಂಟ್ಕೊಳ್ಳಲ್ಲ ಚಕ್ಲಿ. ಅದಕ್ಕೆ ಈಗ ಇಲ್ಲಿ ಒತ್ಕೊಂಡು ರೆಡಿಯಾಗಿದೆ ಚಕ್ಲಿ. ಈಗ ಇದನ್ನು ನಾನು ಬಿಸಿ ಎಣ್ಣೆಗೆ ಬಿಡ್ತಿದ್ದೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ನಿಮಗೆ ಚಕ್ಲಿ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ. ಅದಕ್ಕೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನೀವು ಚಕ್ಲಿನ ಬಿಟ್ಕೋಬೇಕು. ನೋಡಿ, ನಾನು ಚಕ್ಲಿ ಎಲ್ಲ ಹಾಕ್ಕೊಂಡೆ. ಇದಕ್ಕೆ ಬಬಲ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ. ನೋಡಿ ಫ್ರೆಂಡ್ಸ್, ಇದು ನೀವು ಹೊರಗಡೆಯಿಂದ ತಂದು ಚಕ್ಲಿ ತಿನ್ನೋದಕ್ಕಿಂತನೂ ಮನೇಲಿ ಮಾಡಿಕೊಂಡ್ರೆ ಬೆಸ್ಟು. ಯಾಕಂದರೆ ಇದು ಮಾಡೋದನ್ನು ತುಂಬ ಏನು ಕಷ್ಟ ಇಲ್ಲ, ಜಾಸ್ತಿ ಐಟಮ್ಸು ಏನು ಬೇಡ, ತುಂಬ ಸಿಂಪಲ್ ರೆಸಿಪಿ. ಆಮೇಲೆ ನಾವೇ ಮಾಡಿಕೊಂಡು ಮನೆಯಲ್ಲಿ ಇಟ್ಕೋಬೋದು ಕೂಡ, 1 ತಿಂಗಳವರೆಗೂ ಇಟ್ಕೋಬೋದು, ಏನೂ ಆಗೋಲ್ಲ. ಆಮೇಲೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿಕೊಟ್ರೆ. ಆಮೇಲೆ ಮನೆಗೆ ಯಾರಾದರೂ ರಿಲೇಟಿವ್ಸ್ ಎಲ್ಲ ಬಂದಾಗ್ಲೂ ನೀವು ಕೊಟ್ಟರೆ ಇಷ್ಟಪಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ಇವಾಗ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದೊಂಚೂರು ಬ್ರೌನ್ ಕಲರಿಗೆ ಟರ್ನ್ ಆಗಿದೆಯಲ್ಲ, ಈ ಥರ ಆದಮೇಲೆ ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಇದನ್ನೆಲ್ಲ ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ನಾನು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೆ ಫಸ್ಟೇ ಅದ್ರ ಮೇಲೆ. ಈಗ ನೋಡಿ, ನಾನು ಮುರಿದು ತೋರಿಸ್ತಾ ಇದ್ದೇನೆ ಚಕ್ಲಿ ಹೇಗೆ ಬಂದಿದೆ ಅಂತ. ಇದು ತೀರಾ ಸಾಫ್ಟು ಅಲ್ಲ, ತೀರಾ ಗಟ್ಟಿನೂ ಆಗಿಲ್ಲ. ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಪುಡಿ ಮಾಡಿ ತೋರಿಸಿದೆ. ನೋಡಿ, ಈ ಥರ ಪುಡಿ ಆದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನೀವು ನೋಡ್ಬೋದು ಇಲ್ಲಿ ಕಲರು ನೋಡಿ ಸೂಪರಾಗಿ ಬಂದಿದೆ. ಈ ಥರ ಬರಬೇಕು ಚಕ್ಲಿ. ನೀವು ಇದನ್ನು ಮನೇಲಿ ಒಂದು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮೊದಲನೇ ಸಲ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನಷ್ಟು ಹೊಸ ರೆಸಿಪೀಸ್ನ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.